ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ಅತಿ ಪ್ರತಿಷ್ಠಿತ ಮತ್ತು ಪ್ರಸಿದ್ಧ ಕಡಲೆಕಾಯಿ ಪರಿಷತ್ ಅರ್ಥಾತ್ ಕಡಲೆಕಾಯಿ ಹಬ್ಬ ಮಲ್ಲೇಶ್ವರದ ಕಾಡುಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂದರೆ ಡಿಸೆಂಬರ್ ತಿಂಗಳ ಆದಿಯಲ್ಲಿ ಸತತ 3 ದಿನಗಳ ಕಾಲ ನಡೆಯಿತು. ಆತ್ಮೀಯ ವೀಕ್ಷಕರೇ, ನಾನು ಗಣೇಶ್ ಬೆಳೆಗಾರ ಅರಶಿರೂರು. ನಮ್ಮ ಯೂಟ್ಯೂಬ್ ಚಾನಲ್ ಅರಶಿರು ಸ್ಟುಡಿಯೋಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಆದರದ ಸ್ವಾಗತ ಸುಸ್ವಾಗತ. ನಮ್ಮ ಈ ಸಂಚಿಕೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀದೇವರಿಗೆ 3 ದಿನಗಳ ಕಾಲ ನಡೆದಂತಹ ಕಡಲೆಕಾಯಿ ನೈವೇದ್ಯದ ಮತ್ತು ಹಬ್ಬದ ಕೆಲವೊಂದು ಚಿತ್ರಣಗಳನ್ನು ತಮ್ಮ ಮುಂದೆ ತರುತ್ತಿದ್ದೇನೆ. ನಮ್ಮ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಶೇರ್ ಮಾಡುವಂತೆ ವಿನಂತಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದ ಮಲ್ಲೇಶ್ವರದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗವು ಮುಜರಾಯಿ ಇಲಾಖೆಯ ಸಹಕಾರದಲ್ಲಿ 7ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ ಆಯೋಜನೆ ಮಾಡಿತ್ತು. ಈ ಕಡಲೆಕಾಯಿ ಪರೀಕ್ಷೆ ಡಿಸೆಂಬರ್ 2ರಿಂದ ಡಿಸೆಂಬರ್ 4ರವರೆಗೆ ನಡೆಯಿತು. ಜನಪ್ರಿಯ ಹಾಗೂ ಐತಿಹಾಸಿಕ ಬೆಂಗಳೂರು ಕಡಲೆಕಾಯಿ ಪರೀಕ್ಷೆಯನ್ನ ಉತ್ತರ ಬೆಂಗಳೂರಿಗೆ ತರಲು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗವು ಪ್ರತಿ ವರ್ಷ ಇದನ್ನ ಆಯೋಜನೆ ಮಾಡುತ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ 15ನೇ ಕ್ರಾಸ್ನಲ್ಲಿರುವ ಶ್ರೀ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ 3 ದಿನ ಕಡಲೆಕಾಯಿ ಪರೀಕ್ಷೆ ಮತ್ತು ಬಯಲು ರಂಗಮಂಟಪದಲ್ಲಿ ವಿಶೇಷವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ.
ಇಂತಹ ವಿಶೇಷವಾದ ಹಬ್ಬಗಳನ್ನು ಕಣ್ಣಾರೆ ಕಾಣುವುದೇ ಚಂದ. ಆದರೆ ಎಲ್ಲರಿಗೂ ಎಲ್ಲವನ್ನ ಕಣ್ಣಾರೆ ಕಾಣುವುದು ಅಸಾಧ್ಯ. ನಾನಂತೂ ಇಂತಹ ಹಬ್ಬಗಳನ್ನು ಕಣ್ಣಾರೆ ಕಂಡು ತುಂಬ ಖುಷಿ ಪಡುತ್ತೇನೆ. ಕೇವಲ ನಾನು ಮಾತ್ರ ನೋಡಿದರೆ ಸಾಲದು, ಇದನ್ನು ಎಲ್ಲರೂ ಸಹ ನೋಡಬೇಕು. ಅದಕ್ಕಾಗಿ ನಾನು ನೋಡಿದಂತಹ ಇಂತಹ ವಿಶೇಷಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಮುಂದೆ ತರುತ್ತೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸದಾ. ಹಾಗೆ ಮಲ್ಲೇಶ್ವರದಲ್ಲಿ ಹಲವಾರು ಅದ್ಭುತವಾದಂತಹ ಸನ್ನಿಧಾನಗಳನ್ನು ನಾವು ನೋಡಬಹುದು. ಮುಖ್ಯವಾಗಿ ಗಂಗಮ್ಮ ಸನ್ನಿಧಾನ, ಲಕ್ಷ್ಮೀ ನರಸಿಂಹ ಸನ್ನಿಧಾನ, ಸಾಯಿಬಾಬಾ ಸನ್ನಿಧಾನ, ಗೋಪಾಲಕೃಷ್ಣ ಸನ್ನಿಧಾನ, ಜಲಗಂಗಮ್ಮ ಸನ್ನಿಧಾನ, ಸರ್ಕಲ್ ಮಾರಮ್ಮ ಸನ್ನಿಧಾನ, ಹೀಗೆ ಇನ್ನು ಅನೇಕ ಸನ್ನಿಧಾನಗಳು ಈ ಒಂದೇ ವಠಾರದಲ್ಲಿ ಕಾಣಬಹುದಾಗಿದೆ. ಹಾಗೆ ಇನ್ನೊಂದು ಅದ್ಭುತವಾದ ಮತ್ತು ವಿಶೇಷವಾದಂತಹ ಸನ್ನಿಧಾನ, ಅದುವೇ ನಂದಿತೀರ್ಥ. ಈ ವಿಶೇಷ ಸನ್ನಿಧಾನದ ಚಿತ್ರಣವನ್ನು ಈಗಾಗಲೇ ನಾನು ತಮ್ಮ ಮುಂದೆ ತಂದಿದ್ದು, ಆ ಸಂಚಿಕೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುತ್ತದೆ. ಆ ಸಂಚಿಕೆಯೂ ಸಹ ಸಂಪೂರ್ಣವಾಗಿ ವೀಕ್ಷಿಸಿ. ಮಲ್ಲೇಶ್ವರದ ಈ ಕಡಲೆಕಾಯಿ ಪರಿಷೆಗೆ ತುಮಕೂರು, ಕೋಲಾರ, ಹಾಸನ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ ಭಾಗದ ರೈತರು ಮಾತ್ರವಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಹ ಕಡಲೆಕಾಯಿ ಬೆಳೆಯುವಂಥ ರೈತರು ಸಹ ಬರುತ್ತಾರೆ. ಅದು ಅಲ್ಲದೆ ನಮ್ಮ ನೆರೆಯ ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜ್ಯಗಳ ನೂರಾರು ರೈತರು ಈ ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸುತ್ತಾರೆ. ರೈತರು ಬೆಳೆದಂತಹ ಕಡಲೆಕಾಯಿ ಮಾತ್ರವಲ್ಲದೆ ಕರಕುಶಲ ವಸ್ತುಗಳು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಸಹ ಈ ಕಡಲೆಕಾಯಿ ಹಬ್ಬದಲ್ಲಿ ಕಾಣಬಹುದಾಗಿದೆ.
ಈ ಬಾರಿಯ ಕಡಲೆಕಾಯಿ ಹಬ್ಬದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಡಲು ಜನರು ಸಹಕಾರ ನೀಡಬೇಕು ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಲ್ಲೇಶ್ವರಂನಲ್ಲಿ ಕಡಲೆಕಾಯಿ ಪರಿಷೆ ಹಬ್ಬ ನಡೆಯಿತು. 3 ರಿಂದ 5 ದಿನಗಳ ಕಾಲ ನಡೆಯುವಂತಹ ಈ ಕಡಲೆಕಾಯಿ ಪರಿಷೆಯಲ್ಲಿ ಸರಿಸುಮಾರು 8 ರಿಂದ 10 ಲಕ್ಷ ಜನ ಪಾಲ್ಗೊಳ್ಳುತ್ತಾರೆ. ಹಾಗೆ ಮಹಿಳಾ ಯಕ್ಷಗಾನ ತಂಡದವರಿಂದ ಪ್ರದರ್ಶನ ಸೇರಿದಂತೆ ವಿವಿಧ ರೀತಿಯ ಸಾಂಸ್ಕೃತಿಕ ಆಕರ್ಷಣೆಗಳು ಸಹ ನಡೆಯುತ್ತವೆ. ಎಲ್ಲ ಕಲಾವಿದರು ಮತ್ತು ಮುಖ್ಯ ಅತಿಥಿಗಳಿಗೆ ಇಲ್ಲಿ ಕಡಲೆಕಾಯಿ ಬುಟ್ಟಿಗಳನ್ನು ನೀಡಿ ಆತ್ಮೀಯ ವೀಕ್ಷಕರೇ, ಬೆಂಗಳೂರು ಮಲ್ಲೇಶ್ವರಂನ ಕಾಡುಮಲ್ಲಿಕಾರ್ಜುನ ಸ್ವಾಮಿ ನಡೆದಂತಹ ಕಡಲೆಕಾಯಿ ನೈವೇದ್ಯದ ಕಡಲೆಕಾಯಿ ಪರಿಷೆಯ ನಮ್ಮ ಈ ವಿಶೇಷ ಸಂಚಿಕೆ ಸಂಪೂರ್ಣವಾಗಿ ನೋಡಿದ ತಮಗೆ ಮಲ್ಲಿಕಾರ್ಜುನ ಪರಮೇಶ್ವರ ತಮಗೆ ಅನುಗ್ರಹಿಸಲಿ. ಆದಷ್ಟು ಬೇಗ ಇನ್ನೊಂದು ವಿಶೇಷವಾದಂತಹ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮ್ಮ ಈ ಸಂಚಿಕೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡುವಂತೆ ವಿನಂತಿಸುತ್ತಾ ನಮ್ಮ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ.